ಶೋಭಕ್ಕ ಮಸ್ತಾತ ನಿನ್ನೆ ಇದು ನಿಮ್ಮ ಮನ್ಯಾಗ ಪೂಜೆ ಚಲೋ ಮಾಡ್ಸಿರಿ ನೋಡು. ಒಂದು 4 ಮಂದಿ ಕರೆದು ಊಟಕ್ಕೆ ಹಾಕ್ಸಿದ್ರೆ ಇನ್ನೂ ಚಲೋ ಆಕಿತ್ತು. ಅಲ್ಲ ಈ ಹಡಿಬಿಟ್ಟಿನ ನೋಡಿಕಿನ ನಾ ಅದಟ್ಟು ಹೋಮ ಮಾಡ್ಸಕ್ಕೆ ಸಾಲ ತಂದನಿ, ಇನ್ನು 4 ಮಂದಿ ಕರೆದು ಊಟಕ್ಕೆ ಹಾಕಿಸ್ಬೇಕಿತ್ತಂತ. ಅಯ್ಯ ಅದಟ್ಟು ಹೋಮ ಮಾಡಕ್ಕೆ 10-12 ಆಗೈತಿ. ಇನ್ನೀಕಿಗೆ ಊಟಕ್ಕೆ ಹಾಕ್ಸಿ ಎಲ್ಲಿ ಅಡುಗೆ ಮಾಡಕ್ಕೆ ಹೋಲಿ ಊರು ಬೆಂಡ್ಲಿ ಪುಕ್ಷಿಟ್ಟು ತಿನ್ನಕಂದ್ರೆ ಸಾಯ್ತಾಳೆ. ನನಗೂ 4 ಮಂದಿ ಕರೆದು ಊಟಕ್ಕೆ ಹಾಕ್ಬೇಕಂದೆ, 4 ಮಂದಿ ಸಿಗಲಿಲ್ಲ, ಹಂಗಾಗಿ ಕರೀಲಿಲ್ಲ. ಇರ್ಲಿ ಇನ್ನೊಮ್ಮೆ ಕರಿತೀನಂತ. ನಾವು ಇದ್ವಲ್ಲ ಮುಂದಿನ ಈಗ ಮತ್ತೊಂದು ಚಲೋ ಆಗಿಂದ ಇನ್ನೊಂದು ಹೋಮ ಮಾಡ್ಸಂತ ಹೇಳ್ಯಾರ, ಅವಾಗ ಮತ್ತೆ ನಿಮ್ಮನ್ನು ಕರಿತೀನಂತೆ. ಅದು ಹೋಗ್ಲಿ ಬಿಡ ಪದ್ಮಕ್ಕ, ಈಗ 6 ತಿಂಗಳು ಬಡ್ಡಿ ಕೊಟ್ಟಿದ್ದೆ ಏನು ನೀ ನನ್ನ ಪೂಜೆ ಕರೆದಾರ ಕರಿ ಬಿಟ್ಟಾರ ಬಿಡು, ನಮ್ಗೆ ಬೇಡ ಹೋಲೆ ತಗ, ನಮ್ಮನೆ ರೊಟ್ಟಿ ಪಲ್ಲೆ ತಿಂತೀವಿ. ಈಗ ನನಗೆ ಅಸಲು ಕೊಡ್ತೀಯ ಬಡ್ಡಿ ಕೊಡ್ತೀಯ ಹೇಳ್ಬಿಡು. ಬಡ್ಡಿ ಆಗ್ಲಿ 1 ತಿಂಗಳಾತ? ಆಗ್ಲಿ ತಿಂಗಳಾಗಿದೆ, ತಿಂಗಳಾಗಿ ಹೇಳಿ ಮಾತಾತು. ಈಗ ಕೇಳ್ತೀಯಲ್ಲ ಪದ್ಮಕ್ಕ? ಈಗ ನಾ ಇಲ್ಲೇ ಕುಂದಿರ್ತೀನಿ, ನಂಗೆ ಪಟ್ನ ತಂದು ಕೊಟ್ಬಿಡುವ. ಅಯ್ಯೋ ದೇವ್ರ, ನಾ ಏನು ಒಳಗೆ ಟಿಜುರಿ ತುಂಬಿಟ್ಟಿರ್ತೇನೆ ಅಲ್ಲೇ ಪಟ್ನ ಕೊಡಕ್ಕೆ ನಿನ್ಗೆ. ನನ್ನಂತೇಳಿ ಹೊಡಕ್ ತೆಗೆದ್ರೆ ರೂಪಾಯಿ ಇಲ್ಲ ಜೇಕ, ಬೇಜಾರು ಮಾಡ್ಕೊಬೇಡ, ರೊಕ್ಕಿಲ್ಲವ ನನ್ನ ಕಡೆ. ಏನ ಪದ್ಮಕ್ಕ ಆಟ ಹಚ್ಚಿ ನೀನೆ? ನನಗೆ ನಾನು ರೊಕ್ಕ ಬೇಕಷ್ಟ, ಏನು ಮಸ್ಕಿರಿ ಮಾಡಕತ್ತೀನಿ ನೀನು? ಸುಮ್ಮನೆ ನನ್ನ ಮನೇನ ತಣ್ಣಗಿದ್ದಕ್ಕಿಗೆ ಏನು ಲಕ್ಷ ಕೊಡು ನಿನಗೆ 10% ಬಡ್ಡಿ ಕೊಡ್ತೇನೆ, ಇಷ್ಟು % ಬಡ್ಡಿ ಕೊಡ್ತೇನೆ ಅಂತ ಹೇಳಿ ನಾಟಕ ಮಾಡಿ ಇಸ್ಕೊಂಬಂದಕ್ಕೆ ನೀನು. ನನಗದೆಲ್ಲ ಗೊತ್ತಿಲ್ಲ. ಇಸ್ಕೊಂಬಂದು ಸೀದಾ ಕೊಟ್ಟೇನಿ ನಮ್ಮ ತಮ್ಮನ ಕೈಯಾಗ. ಹಾಲು ಕಟ್ಬಾಡೆ, ಊರು ಬಿಟ್ಟು ಹುಡುಗನ ಫೋನ್ ಹಚ್ಚಿದ್ರೆ ಎಬಸ್ವಲ್ಲ, ನಾನಾರ ಏನು ಮಾಡಲಿ? ಅದು ನನಗೆ ಗೊತ್ತಿಲ್ಲ ಪದ್ಮಕ್ಕ. ಫೋನ್ ಹಚ್ಚಿದ್ರೆ ಎಬಸ್ವಲ್ಲ ಅಂದ್ರೆ ಅದು ನನಗೆ ಸಂಬಂಧಿನ ಇಲ್ಲದ ವಿಷಯ. ಅದು ನನಗೆ ಬೇಕಾಗಿರೋದು ರೊಕ್ಕ ಅಷ್ಟೇ. ದೊಡ್ಡ ಕತೆ ಅಥವಾ ನಿಮ್ದತ್ತಾಗ ಮನುಷ್ಯಾಗ ಒಂದಿಟ್ಟು ಅನುವು ಆಪತ್ತೊಂದಾಗ ಒಂಚೂರು ಸಹಾಯ ಮಾಡಲ್ಲ ಅಂದ್ರೆ ಹೆಂಗೆ ನೀವು? ರೊಕ್ಕ ಏನು ನಾವೇನು ತಿಜುರಿ ತುಂಬಿಟ್ಕೊಂಡಿರ್ತೀವನ? ಹಂಗಿದ್ರೆ ನಾವೇ ಕೊಟ್ಟಿರ್ತಿದ್ವಲ್ಲ. ನನ್ನ ಕಡೆ ಹೊಡೆದು ತೆಗೆದ್ರೆ 1 ರೂಪಾಯಿ ಇಲ್ಲವ, ಮತ್ತೆ ಏನು ಮಾಡ್ತೀಯ ಅನ್ನೋ ನಿನಗ ಬಿಟ್ಟಿದ್ದೆ. ನನಗೆ ಅದೆಲ್ಲ ಗೊತ್ತಿಲ್ಲ ಪದ್ಮಕ್ಕ, ನನಗೆ ರೊಕ್ಕ ಬೇಕಷ್ಟೇ. ನೀ ಇಲ್ಲ ಬರೋದು ಆಟ ನನ್ನಂತೇಳಿ ಆಡಬೇಡ. ಇಲ್ಲೋಡ ನನ್ನಂತೇಳಿ ರೊಕ್ಕ ಅಸಲು ಕೊಡೋ ಬಡ್ಡಿ ಕೂಡ 5,000 ರೂಪಾಯಿ ನೀನು ಹೆಣಕ್ಕೆ ಬಿಡ್ದೆ. ನನ್ನಂತೇಳಿ ಇದ್ದಿದ್ದು, ನನ್ನಂತೇಳಿ 1 ರೂಪಾಯಿ ಇಲ್ಲ. ನಾ ಕೊಡ್ತೇನೆ, ನಾ ಏನು ಕೊಡೋದಿಲ್ಲ ಅನ್ನತ್ತಿಲ್ಲ. ನನ್ನ ಕಡೆ ಇದ್ದಾಗ ಕೊಡಕ್ಕೆ ನಾ ಅಷ್ಟೇ. ಬರ್ಲಿ ನಿನ್ ಗಂಡು ಬರ್ಲಿ, ಜಗಳ ಮಾಡಾದ್ರೂ ಇಸ್ಕೊಂತಾನೆ. ಮನಿ ಪತ್ರ ಕೊಡು ಅಂದ್ರೆ ನಾ ಸುಮ್ಮನೆ ಇರ್ತೇನೆ. ಅವ್ನು ಇಟ್ಕೊಂಡಿರ್ತಾನಲ್ಲ, ನೀ ಕೊಟ್ಟಾಗ ರೊಕ್ಕ ಕೊಡು, ಬಿಡಿಸ್ಕೊ. ನನಗೀಗ ಮನಿ ಪತ್ರ ಕೊಡು ಅಷ್ಟೇ. ಯಾಕ ಅಂದ್ರೆ ದೌಡದನ್ನ ಇಟ್ಕೊಂಡ್ಬಿಡುವಂತಿ. ಮನಿ ಪತ್ರನೂ ಕೊಡಲ್ಲ, ಏನು ಕೊಡಲ್ಲ. ನಮ್ಮ ತಮ್ಮ ಬರ್ಲಿ, ರೊಕ್ಕ ಕೊಡ್ಲಿ, ಆಮೇಲೆ ನಿನಗೆ ಕೊಡ್ತಾನೆ ಅಷ್ಟೇ. ನೀ ಏನು ಬೇಕಾದ ಹೇಳಿದ್ರು ನನ್ನಂತೇಳಿ 1 ರೂಪಾಯಿ ಇಲ್ಲ. ಇದೇನ ಯವ್ವ ನಿನಗೊಳೆ ಕೊಟ್ಟನಲ್ಲ ನಾನು ಪುಣ್ಯಾತ್ಕಿತ್ತಿ. ಏನ ಹೆಂಗ್ ಮನುಷ್ಯತ್ವ ಐತೆ ನಿನಗೆ? ಏಟಾರ ನಿನ್ನ ಮಾನ ಐತೆ, ನಿನ್ನ ಮರ್ಯಾದೆ ಐತೆ, ನಿನ್ನ ರೊಕ್ಕ ತಗೊಂಡು ಇಲ್ಲ ಅಂತ ಹೇಳ್ತಿಯಲ್ಲ, ನಿನ್ ಹೆಣ ಎತ್ಲಿ ಈ ನಮ್ಮನಿ ಇಲ್ಲಡ ಕುದಿ ಕೊಯ್ಬಾರ್ದಂತ ದೇವ್ರು ಒಳ್ಳೇದ್ ಮಾಡಲ್ಲ. ಆಪತ್ತು ಬಂದು ಚಾಪಿನ ಸುತ್ಕೊಂಡಕ್ಕಿ ರಾವು ಬಡದ್ರ ಅಪ್ಪತ್ತ ಬೀಳ್ತೀನಿ ನೆಲಕ್ಕ. ನೋಡ್ತಿರೋ ದೇವ್ರು ಹೇಳಕ್ ಬರ್ಲಾರ್ದಂಗೆ ನಿನಗೆ ಕೊಡಬಾರ್ದ ಕೊಟ್ಟನಂದ್ರೆ ನಿನ್ನ ಹೆಣ ಚಂದಾಗಿ ಹೋಗತಿ. ಪೂಜೆ ಮಾಡಿಸ್ತೀಯ ನಿನ್ನ ಮಕ್ಕದಾಗ ನಮ್ಮ ದರಿಲಿ ಯಾರಿಗ 1 4 ಮಂದಿ ಊಟಕ್ಕೆ ಹಾಕ್ಲಾರ್ದಂಗ ನಿನ್ನ ಹೆಣ ಎತ್ಲಿ. ನನ್ನ ರೊಕ್ಕ ಕೊಡ್ತೀಯನ ನಿನ್ನ ಬೂಟ್ಲೆ ಹೊಡಿಲಿ ನಿನ್ನ. ನಿನ್ನ ಕಸ್ಬರ್ಗಿ ಮಕ್ಕದಕ್ಕೆ ಮೂಲಂಗಿ ಮಕ್ಕದಕ್ಕೆ ಪಾಂಡಿತಿ ಕುತಂತಿ ಅಂತ ಕುದ್ಲಾ ಮಾಡ್ಕೊಂಡು ಇಲ್ಲ ದಿಮಾಕ್ ಮಾಡ್ತೀಯನ? ಕೂದ್ಲೋಡ ಮುಳ್ಳು ಹಂಗೆಯೋ ಮಕ ನೋಡ, ಹೊಟ್ಟೆ ತಾಲಿ ಪಟ್ಟೆಗೈತಿ. ಏನು ಮಾಡ್ಲೆ ನಿನ್ನ ದುರ್ಗವ್ ನೊಂಗ್ಲಿ ನಿನ್ನ ಊರು ಹಡಿಬಿಟ್ಟಿ ನನಗಂತೀಯನ? ನಿನ್ನ ಹೆಣಕ ಸಿಡಿ ಕಡೆ ಸಿಂಗಾರ ಮಾಡಿ ನಿನ್ನ ಕುಂದ್ರಿಸ್ಕೊಳ್ಬಾ ನೋಟ್ಲಿ. ನಿನ್ನ ಊರು ಹೊಂಟ್ರಲ್ಲಿ ಹೊತ್ಕೊಂಡೋಗ್ಲಿ, ನಿನ್ನ ಕೂರದಲ್ಲಿ ಮುಚ್ಚಿ ಬರ್ಲಿ. ಇಲ್ಲೋಡ ಹೇಳ್ತಾನೆ, ಓಣ್ಯಾಗ ನಿಂತ ಮರ್ಯಾದಿ ಕಳಿತೇನಿಂದ. ಏ ಪದ್ಮಿ ಕಳಿ ನೀ ಯಾವಾಗ ನನಗೆ ಬೈದ್ಯೋ ಬಾಯಿಗೆ ಬಂದಂಗ ರೊಕ್ಕ ಇನ್ನು ಸಿಗು ಮಾತೇ ಇಲ್ಲ. ನನಗೆ ಬಾಯಿಗೆ ಬಂದಂಗೆ ಬೈದಲ್ಲ, ಇನ್ನು ನಿನ್ನ ರೊಕ್ಕ ಕನಸ್ನ್ಯಾಕ ಕಾಣೋದು ನೀನು. 1 ರೂಪಾಯಿನೂ ಕೊಡೋದಿಲ್ಲ. ಅದು ಏನು ಹರ್ಕೊಂತಿ ಹರ್ಕೊ. ಇಲ್ಲೋಡ ಏ ಪದ್ಮಿ ನನಗೆ ಅನಬೇಡ ಈ ಮಾತ. ಏನು ಹರ್ಕೋತಿ ಹರ್ಕೊ ಅಂತೇಳಿ ಮತ್ತೆ ನೀನು ಉಸುಲು ಜೀವ ಇಟ್ಕೊಂಡು ಇರೋದು ಕಷ್ಟಕತ್ತಿ. ನಾ ಹೇಳ್ತಾ ಅದನ್ನು ಕೇಳ. ಭಾಳ ಮಾತಾಡಕೋಬೇಡ. ಏನ ಮನ್ಯಾಗ ಪ್ರೇತ ಬಾಧೆ ಐತೆ ಅಂತೇಳಿ ಪೂಜೆ ಮಾಡ್ಸೀನಿ. ಏನ ಈಗೆಲ್ಲ ನಿಶ್ಚಿಂತೆ ಆಗೈತಿ. ಸ್ವಲ್ಪ ದಿನ ತಡಿ, ಶ್ರೀಮಂತಕ್ಕನಿ. ಶ್ರೀಮಂತ ಆದ ಮೇಲೆ ನಿನ್ನ ರೊಕ್ಕ ಕೊಡ್ತೀನಿ. ನಾ ಏನು ಕೊಡೋದಿಲ್ಲ ಅನ್ನಕತ್ತಿಲ್ಲ. ನೀನ ಈ ಮನೆಗೆ ಒಂದು ದೊಡ್ಡ ಪ್ರೇತ. ನೀನ ಎಲ್ಲರಿಗೆ ಬಾಧ ಕೊಡಾಕತ್ತಿರೋದು. ನಿನಗೆ ಯಾ ಪ್ರೇತ ಬರ್ತತಿ ಬಾಧನ ಕೊಡಾಕ? ನಿನ್ನ ಸಿದಿಗೆ ಕಟ್ಲಿ. ನಂಗ ಭಾಳ ಚಂದ ನೀನು, ಚಲೋ ನೀನು. ನೆಟ್ಟಗೊಂದು ಮಗಳು ನೋಡ್ಕೊಳಕ್ಕಾಗಿಲ್ಲ ನೀನು ಯೋಗ್ಯತೆಗೆ. ಆ ಬಸರಣ್ಣ ಮಗಳನ್ನ ಪಾಪ ಹೊಟ್ಟುಡ್ಲೆ ನಮ್ಮನೆ ತಿಂಗಳು ಚಂದಾಗಿ ಇಟ್ಕೊಲಾರ್ದ ಕಳಿಸಿ ನಿನ್ನ ಹೆಣ ಎತ್ಲಿ. ಒಂದು ಮಲ್ತಾಯನು ನೀನು. ಯಾ ಸೀಮೆ ತಾಯಿ ನೀನು. ನಿನ್ನ ಮಗಳಿಗಾದ್ರೆ ಹಿಂಗ ಮಾಡ್ತಿದ್ದಾನ? ಇಲ್ಲೋಡ ನೀನ್ ನನ್ನ ಸುದ್ದಿ ಬರಾಕೋಬೇಡ, ಇಂತ ಮಾತಾಡ್ಬೇಡ. ನನ್ನ ಮಗಳನ್ನ ಮನ್ಯಾಗ ಇಟ್ಕೊತೀನಿ, ಗಂಡ ಮನೆಯಾಗ ಕಳಿಸ್ತೀನಿ, ಕಾಡಿಗೆ ಹೊಡ್ತೀನಿ. ಅದೇ ನೀ ಕೇಳ್ತಿಲೆ? ಮಗಳ 30 ಸಲ ಕಾಲ್ ತಗೊಂಡು ಜಜ್ಜಿರ ತಾಮ್ರ ಚಂಬಿದ್ದಂಗ ಐತಿ. ನಿನ್ ಮಕ ನೋಡ್ಕೊ ಹೆಂಗೈತಿ ಮಗಳಂತ. ಯಾ ಬಾಯ್ಲೆ ಅಂತೀಯ ನೀನ್ ಹೆಣ ಎತ್ಲಿ? ಏನದು ಅಕ್ಕಾರ? ಬರ್ರಿ ಕುಂದ್ರ ಬರ್ರಿ. ಸರಿ ಆಯ್ತಾಗ ಹುಚ್ಚಮೂಳಿ ಸರಿ ಕಲವಕ. ಬರ್ರಿ ಕುಂದ್ರ ಬರ್ರಿ. ನನ್ ರೊಕ್ಕ ಹೇಳ ಆಮೇಲೆ ಕೊಡ್ತೇನೆ. ಎದ್ದು ಹೊರ ನಡಿ, ಆಮೇಲೆ ಮಾತಾಡ್ತೇನೆ ನಿನ್ ಜೊತೆ. ಮರ್ಯಾದಿಂದ ನಾನು ರೊಕ್ಕ ಕೂಡ ಆಮೇಲೆ ಹೋಗ್ತಾನೆ. ಇಲ್ಲೇ ಕುಂದಿರ್ತೇನೆ. ಕುಂದ್ರಲ್ಲ ಹಂಗ ನಂದಂಗ ಆರಾಮದಿರಲ್ರಿ ಯಾಕಾರ? ನೀವೀಗ ಹಂಗಾರ ಕನ್ನೆ ನೋಡ್ಬೇಕು ವಿಚಾರ ಹೇಳಿದ್ರಲ್ಲ, ಅದ್ರ ಸಂಬಂಧ ಬಂದ್ರನ? ಇಲ್ಲಿ ಊರಾಗ ಎಂಥವ್ಯಾವ ಕನ್ನೆ ಇಲ್ಲ. ವಿಚಾರಿಸ್ತೇನೆ ತಡ್ರಿ, ಒಂಚೂರು ವಿಚಾರಿಸಿ ಹೇಳ್ತೇನೆ ಅಂತ ಅಕ್ಕಾರ. ಕುಂದ್ರಿ ಚಾ ತರ್ತೇನೆ. ಅಲ್ಲ ಪದ್ಮಕ್ಕ, ಅವರು ಆ ವಿಚಾರಕ್ಕೆ ಬಂದಿಲ್ಲ. ಮತ್ತೆ ಆ ವಿಚಾರಕ್ಕೆ ಹುಡುಗ ಲಗ್ನನ ನಿಶ್ಚಯ ಆಗ್ಬಿಡ್ತಾನೆ. ಮತ್ತೆ ಕನ್ನೆ ನೋಡೋದು ಬೇಡ ಯಾವ್ದಂತ ಹೇಳಕ್ ಬಂದಿರೋಣ. ಅದಕ್ಕೇನಂತ್ರಿ ಆಮೇಲೆ ಫೋನ್ ಹಚ್ಚಿ ಹೇಳಕ್ ಬರ್ತಿತ್ತಲ್ಲ. ಪದ್ಮಕ್ಕ ಒಂಚೂರು ಹೇಳೋದು ಕೇಳ, ನಿಂದ ನೀವು ಹಚ್ಬಿಡ್ತೀಯಲ್ಲ ಒಟ ಹಂಗಾಕಿ ಇದ್ರಿಗಿದ್ದರಿಗೆ ಮಾತಾಡಕ್ ಬಿಡಲ್ಲ. ತಾನೇ ಒಬ್ಬಿಕೆ ಒದರ್ತಾಳ ಒದ್ರವ್ವ. ನನಗೆ ಒದ್ರವ ಅಂತೀನ ನೀನ್ ಹಂಗಾರಿ ಏನು?
ಓ ಜಯಕ್ಕ ಸ್ವಲ್ಪ ಸುಮ್ಮನಿರ ಪದ್ಮಕ್ಕ. ಅದ ನೋಡವ ಹೇಳಿದ್ರೆ ನಿಂಗೆ ಬೇಜಾರು ಆಗ್ಬೋದು. ಅದು ಹೇಳದೆ ಇರಕ್ಕೂ ಆಗಂಗಿಲ್ಲ. ಏನಪ್ಪ ಅಂತಂದ್ರೆ ಈಗ ಒಂಚೂರು ನಾನು ಅವತ್ತು ರೊಕ್ಕ ಕೊಟ್ಟನಲ್ಲ ನಿನಗೆ, ಆ ರೊಕ್ಕ ಒಂಚೂರು ಅಗದಿ ಹೊಳಬೇಕಾಗಿತ್ತು. ಹೊಳಬೇಕಾಗಿತ್ತಂದ್ರೇ ಬಡ್ಡಿಗೆ ಬೇರೆ ಬೇರೆ ಕೊಡ್ಬೇಕಿತ್ತು. ನಾನು ನೀವು ಒಂಥರ ಹೆಣ್ಮಕ್ಳು ಮನಸ್ಸು ಒಂಥರ ಅದು ಹೆಂಗಿರ್ತದೆ ಅಂತ ನಿಮ್ಗೆ ಗೊತ್ತಲ್ಲ. ಆದರೆ ನನ್ನ ಮಗ ಪಕ್ಕ ಬಡ್ಡಿ ದುಡ್ಸಕ್ಕೆ ವಿಚಾರ ಮಾಡ್ತಾನೆ. ಅವ ಅಂತಾನ ಬಡ್ಡಿ ರೊಕ್ಕ ಕೊಡಕ್ಕೆ ಬರ್ತಿತ್ತು, ಅಲ್ಲೇ ಕೊಟ್ಟು ಇಸ್ಕೊಂಬ ಅಂತ. ಓಹೋ ಮೊನ್ನೆ ನೀವು ಕೊಟ್ಟಿರೇನೋ? ಎಷ್ಟು ಕೊಟ್ರಿ? 30,000. ಆತಂಗಾರ 3 ಪಂಗನಾಮನ. ಅದಕ್ಕೆ ಇವ್ರಿಗೆ ರೊಕ್ಕ ಇಸ್ಕೊಳ್ಳೋದು ಗೊತ್ತು, ಕೊಡೋದು ಗೊತ್ತಿಲ್ಲ. ಇಸ್ಕೊಂಡಿದ್ ರೊಕ್ಕ ಹೊಳೆ ಕೇಳಿದ್ರೆ ಈಗ ನನ್ ಕೂಡ ಜಗಳ ಮಾಡಕತ್ತಾಳಲ್ಲ, ಹಿಂಗೆ ಹಚ್ಚಲೇ ಅಂತಾಳ. ಬಾಯಿ ಮುಚ್ಕೊಂಡು ಕುಂದ್ರು. ನಿನ್ನಂಗಲ್ಲ ಅವ್ರು. ಫ್ರೀ ಕೊಟ್ಟಾರ ಅವ್ರು. 1 ರೂಪಾಯಿ ಪಾಪ ಬಡ್ಡಿ ಕೇಳಿಲ್ಲ ಗೊತ್ತನ. ನೀನು ಮಾತಾಡಕ ಬರಬೇಡಿಲ್ಲ, ಸುಮ್ಮನಿರು. ಎಲ್ಲಿ ಆರಾಮ ಸಿಗ್ತೈತೆ ಅಲ್ಲಿ ಬಾಯಿ ತೆಗಿತಿ ನೀನು. ಅಲ್ಲ ಈಗ ನಿಂತ ಕಾಲ ಮೇಲೆ ದುಡ್ಡು ಕೇಳಿದ್ರೆ ಎಲ್ಲಿಂದ ಕೊಡ್ಲಿ ಹೇಳ್ರಿ ನೀವೇ ನೋಡೋಣ. ಏನು ಬಿಡಪ್ಪ, ನನ್ನ ಕಡೆ ರೊಕ್ಕ ಐತಿ ಈಡಗಿ ಇಟ್ಕೊಂಡಿಲ್ಲ ಅಂತೇನಿ ಅಂದರೆ ಒಂದು ಮಾತು. ನನ್ನಂತೆಲೆ ಹೊಡೆದು ತೆಗೆದ್ರೆ 1 ರೂಪಾಯಿ ಇಲ್ರಿಪ್ಪ. ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳ? ನನ್ನ ಹತ್ರ ದುಡ್ಡೇ ಇಲ್ಲ. ಹೌದಾ? ಹಂಗಾರೆ ಹಿಂಗೆ ಹೇಳ್ತಾನೆ ಅಂತ ಬೇಜಾರು ಮಾಡ್ಕೋಬೇಡ್ರಿ. ನನ್ನ ಮಗ ಏನಂತಾನಂದ್ರೆ ಬಡ್ಡಿ ದುಡಿಸ್ಬೇಕು, ಹಂಗೆ ಕೊಡಬೇಡ, ನಾವೇನು ಇದ್ದಂತಾರಲ್ಲ ಅನ್ನತಾನ. ಅದಕ್ಕೆ 10% ಬಡ್ಡಿ ಹಂಗೆ 30,000ಕ್ಕೆ 3,000 ರೂಪಾಯಿ ಆಕತಿ ಬಡ್ಡಿ ತಿಂಗಳ ಕೊಟ್ಬಿಡ್ರಿ. ಕೊಡ 5,000 ರೂಪಾಯಿ ನನ್ನ ಬಡ್ಡಿನೇ ಇನ್ನ ಕೊಡವಳ್ಳಿಕ್ಕೆ. ನೀವು ಹೋಗಿ 30,000 ರೂಪಾಯಿ. ಅಯ್ಯೋ ದೇವ್ರೆ, 3,000 ರೂಪಾಯಿ ಕೇಳತ್ತೀರ. ನಾನು ರೊಕ್ಕ ಕೇಳಿದ್ದಕ್ಕೆ ಹುಚ್ಚನ ಒದ್ರದಂಗೆ ಒದ್ರಾಕತ್ತಾಳ. ಇನ್ನೀವ್ ರೊಕ್ಕ ಕೇಳಿದ್ರೆ ಹಂಗೆ ಒದ್ರತಾಳಕ್ಕೆ. ಹಂಗೆ ಪುಕ್ಷಟಿ ಕೊಟ್ಟಿದ್ರಲ್ಲ, ಅದಕ್ಕೆ ನಿಮ್ಗೆ ಬರ್ರಿ ಕುಂದ್ರ ಬರ್ರಿ, ಚಾ ಕುಡಿತೀರಾ, ನಾಷ್ಟ ಮಾಡ್ತೀರಾ ಅಂದ್ಲ. ಈಗ ಬಡ್ಡಿ ರೊಕ್ಕ ಕೇಳಿದ್ರಲ್ಲ, ನಿಮಗೆ ದೌಡೆ ಅದು ಓಡ್ಸಕ ನೋಡ್ತಾಳ ಹೊರತು ನೀವು ನನಗೆ ನೀರು ಕೊಡೋದಿಲ್ಲ. ಸಾಯ್ತಿರಂದ್ರೆ ನಿನ್ನ ಬಾಯಾಗ ನೀರು ಬಿಡೋದಿಲ್ಲಕ್ಕೆ. ನೋಡೋ ನೀನು ಕುತ್ತಿಗೆ ಹಚ್ಚಿ ಬಿಡ್ತಾರೆ. ಎದ್ದು ನಡೆದಿ ಚಲೋ ಆತು. ನೋ ಐ ಆಮ್ ನಾಟ್ ಗೋಯಿಂಗ್. ಇವು ಮೊದ್ಲು ರೊಕ್ಕ ಕೊಡಿಂಗ, ಐ ಆಮ್ ಎದ್ದು ಹೋಗಿಂಗ. ಇಲ್ಲ ಇಲ್ಲೇ ಕುತ್ಕೊಂಡು ಬಾಯಿ ಬಡ್ಕೊಳ್ಳಿಂಗ. ಬಂದರ್ ಮುಂದೆಲ್ಲ ನಿನ್ ಮರ್ಯಾದಿ ತೆಗಿಂಗ್. ನಿನ್ನ ಮಸರಾಗ ನಮ್ಮ ಮದ್ದರಿಲಿ ಅವ್ರು ಹೋಗಿ ಆಮೇಲೆ ಮಾಡ್ತಾನೆ ನಿನಗ. ಅಲ್ಲ ಯಾಕ ಇದೇನ್ ನಿಂದು ಹೊಸ ಆಟ ಅಂತ? ಅಲ್ಲ ಏನು ಸುಮ್ಮನೆ ಅಂತ ಮಾಡಿ ಏನು? ತಿಂಗಳ 3,000 ಕೊಡೋದಂದ್ರೆ ಅದು 10% ಬಡ್ಡಿ. ಅವ್ವಾ ನವಲ್ಲವ್ವ, 10% ಬಡ್ಡಿ ಯಾರ ಕೊಡಕ್ಕಾದಿತ್ತನ? ಯವ್ವ ಆಗದಲ್ಲವ ತಾಯಿ. ನೀ ಮೊದ್ಲು ನಂಗೆ ರೊಕ್ಕ ಕೊಡೋತ್ನಾಗ ಹೇಳ್ಬೇಕಿತ್ತಿದನ್ನ. ಪುಕ್ಸಟ್ಟಿ ಅಂದಿದ್ದಕ್ಕೆ ನಿನ್ನ ಕಡೆ ಸಾಲ ಇಸ್ಕೊಂಡೀನಿ. ಏನಾರ ನೀನು ಬಡ್ಡಿ ಅಂದಿದ್ರೆ 1 ರೂಪಾಯಿ ಇಸ್ಕೊಂತಿದ್ದಿಲ್ಲ. ಬಡ್ಡಿ ಹಂಗೆ ಕೊಡ್ಸಂತೇಳೆ ನೀ ಬಂದಿದ್ದೆ. ಆಮೇಲೆ ನಿನ್ನ ಮಕ್ಕ ನೋಡಿ ನಮ್ಮಾರ ಅಂತೇಳಿ ನಾನು ಹಂಗೆ ಕೊಟ್ಟಿದ್ದೆ. ಆದ್ರೆ ನನ್ನ ಮಗ ಮೊದ್ಲ ಆ ಸುಮತಿ ಮ್ಯಾಗ ಇಲ್ಲದ ಸಿಟ್ಟು ನೀನು ಫೋನ್ ಹಚ್ಚಿ ಒದರಾಡ್ಬಿಟ್ಟಾರ. ನಿನ್ನ ಮಗಳು ಏನಂತ ಹೇಳಲ್ಲ, ನನಗೆ ಅದಕ್ಕೆ ಸಂಬಂಧನೇ ಇಲ್ಲ. ನೀವು ಹೋಗಿ ಎಷ್ಟು % ಬಡ್ಡಿನಾರ ಇಸ್ಕೊರಿ, ಬೇಕಾದ್ ಮಾಡ್ಕೊರಿ, ನನಗೆ ಯಾವುದು ಸಂಬಂಧ ಇಲ್ಲ. ಆ ರೊಕ್ಕ ಕೊಡೋದು ನಾನು ನಿಮಗೆ ಹೇಳಿದ್ದಿಲ್ಲ. ನೀನು ಆಟ ಹಾಸ್ತೀರೇನು? ಒಬ್ರು ಕೊಡೋದು ಒಬ್ರು ಫೋನ್ ಹಚ್ಚೋದು ಅಂತೇಳಿ ನಿನ್ನ ಮಗಳು ಬೇಕಾದಟ್ಟು ಒದರಾಡಲ್ಲ. ಅದು ನನ್ನ ಮಗ ಸಿಟ್ಟು ಬಂದೈತಿ. ಅದಕ್ಕೆ ಒಂದು ರೊಕ್ಕ ಬೇಕು, ಇಲ್ಲ ಬಡ್ಡಿ ಬೇಕು, ಅಷ್ಟೇ. ನೀ ಕೊಡೋ ಮಠ ಬಿಡೋದಿಲ್ಲ ಅಷ್ಟೇ. ಹೆಂಗಂತಿ ಮನಿ ಪತ್ರ ಕೊಡು, ಎದ್ದೋಕೇವಿ, ಇಲ್ಲಾಂದ್ರೆ ಇಲ್ಲೇ ಕುಂದಿರ್ತೀವಿ. ಬೇಕಾದಾಗೋಲ್ತಕ್ಕ ನೀ ಏನು ಪೊಲೀಸ್ನವ್ರಿಗಾರ ಕಂಪ್ಲೇಂಟ್ ಕೊಡು, ಬೇಕಾದ್ ಮಾಡ್ಕೋ. ಒಟ್ಟು ನೀ ಕೊಡಲಿಲ್ಲ ಅಂದ್ರೆ ಮಾತ್ರ ನಾ ಬಿಡೋದಿಲ್ಲ. ಹೌದವ, ಈಗ ಏನು ಮಾಡೋಕ್ಕಾಕತಿ? ಈಗ ಮತ್ತೆ ಬಡ್ಡಿ ಹಂಗಂತ ಬಂದಾರನ್ನ ಸುಮ್ಮನೆ ಅಸಲು ಕೊಟ್ಬಿಡಲ್ಲ. ಏನಾಗಬೇಕಾಗೈತಿ? ಏನು ಬಡ್ಡಿ ಕೊಡೋಕ್ಕಾಗಲ್ಲ, ಅಸಲು ಕೊಟ್ಬಿಡು. ಅಸಲು ತೊಗೊಂಡು ಹೋಗ್ಬಿಡ್ತಾರೆ ಅವ್ರ ಎದ್ದು. ಏನ ಕಲವ ಅಲ್ಲೇ ಕಲ್ಲಿ ಊರ್ ಗುಲ್ಲಿ. ಎಷ್ಟು ಇರ್ಬೇಕು ನಿನಗೆ? ನಾನು ರೊಕ್ಕ ಇಟ್ಕೊಂಡು ಕೂತೇನೆ ನನ್ನ ಕೈಯಾಗ, ಎಲ್ಲ ಖರ್ಚಾಗಿ ಹೋತು. ಎಷ್ಟಿರ್ಬೇಕು ನಿನಗೆ? ಕೆಲಸ ಆಗೋತ್ತೆ ಕಲ್ಲವ ಅಂತಿ, ಕಲ್ಲವ ಬಾರ ಯಕ್ಕ ಅಂತಿದ್ದಿ. ಈಗ ಕಲ್ಲಿ ಊರ್ ಗುಲ್ಲೆ ಬಿಡಬೇಡ. ರೊಕ್ಕ ಪೂರ್ತಿ ಇಸ್ಕೋ ಯಕ್ಕ. ಈಕಿ ಕಡೆ ಬಡ್ಡಿ ವಸೂಲಿ ಮಾಡಿ ಈಕಿ ಕಡೆ ನೋಡುವ. ನಮಗೆ ನಮ್ಮ ಅಸಲು ಬಡ್ಡಿ ಕೊಡು, ಇಲ್ಲ ಅಸಲು ಕೊಡು. ಅಸಲು ಇಟ್ಕೋ, ಬಡ್ಡಿ ಕೊಡ್ತಾ ಇರೋ ತಿಂಗಳ ಇಲ್ಲಾಂದ್ರೆ ಬಿಡುದಿಲ್ಲ ನಾವು. ಹೌದೌದು, 3 ಮಂದಿ ಇಲ್ಲ ಇರೋಣ. ಕುಂದ್ರಿ, ಎಷ್ಟೊತ್ತು ಕುಂದಿರ್ತೀರಿ? ಕುಂದ್ರಿ. ನೋಡ್ದೇನೆ ಎಷ್ಟು ಸೊಕ್ಕು. ಈಕಿಗೆ 1 ರೂಪಾಯಿನೂ ಕೊಡಬಾರ್ದಾಗಿತ್ತು. ಹಾಳಾದಕ್ಕೆ ನನ್ನಂತೇಳಿ 1 ಲಕ್ಷ ರೂಪಾಯಿ ಇಸ್ಕೊಂಡು ಹಿಂಗ ಮೋಸ ಮಾಡಕತ್ತಾಳ. ಯವ್ವ, ತಮ್ಮ ಒಬ್ಬ ಇದ್ದ ಬೋಳ್ಗುಂಡ, ಅವ್ನು ಹೆಣ ಎತ್ತಲಿ, ಅವ್ನು ಎತ್ತಾಗ ಓಡಗ್ಯಾನ ಏನ, ಅವ್ನು ಹೆಣ ಕೆಂಟಗಾಲಿ ಏರಿಸ್ಕೊಂಡು ಅವ್ನು ಎತ್ತಾಗ ಓಡಗ್ಯಾನ ಏನ, ಅವ್ನು ಸಿಗ್ಬೇಕು ಯಾವಾಗ, ಅವ್ನು ಬಂದು ಕೊಡ್ಬೇಕು ಯಾವಾಗ? ಎಲ್ಲ ನಮ್ಮ ಕರ್ಮ.